ಭಾರತದಲ್ಲಿರುವ ಶೇಖ್ ಹಸೀನಾರನ್ನ ಒಪ್ಪಿಸಿ ಅಂತ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಈ ಪ್ರತಿಭಟನೆಗಳ ಹಿಂದೆ ಪಾಕಿಸ್ತಾನ, ಚೀನಾ ಕೈವಾಡ ಇರೋದಕ್ಕೂ ಸಾಕ್ಷಿಗಳು ಸಿಕ್ಕಿವೆ. ಭಾರತದ ವಿರುದ್ಧ ಚೈನಾ ಮತ್ತು ಪಾಕ್ ಹೇಗೆಲ್ಲ ಷಡ್ಯಂತ್ರ ರೂಪಿಸುತ್ತಿದೆ ಅಂತ ಶಶಿ ತರೂರ್ ಸಂಸದೀಯ ಸಮಿತಿ ಕೇಂದ್ರ ಸರ್ಕಾರಕ್ಕೂ ವರದಿ ಸಲ್ಲಿಸಿದೆ. ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಸಿಕ್ಕಾಪಟ್ಟೆ ಪ್ರತಿಭಟನೆಗಳಾಗ್ತಿವೆ. ಭಾರತದಲ್ಲಿರುವ ಶೇಖ್ ಹಸೀನಾರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳುಹಿಸಬೇಕೆಂದು ಗಲಾಟೆ ಮಾಡುತ್ತಿದ್ದಾರೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನ್ಗೂ ಮುತ್ತಿಗೆ ಹಾಕಿದ್ದಾರೆ. ಕಳೆದ 3 ದಿನಗಳಿಂದ ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದ್ದಂತೆ ಭಾರತ ಬಾಂಗ್ಲಾದೇಶದ 2 ಸ್ಥಳಗಳಲ್ಲಿ ವೀಸಾ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದು ಗಲಾಟೆಗಳಾಗ್ತಿವೆ. ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾರನ್ನ ಹಸ್ತಾಂತರಿಸಿ ಅಂತ ಹೋರಾಟ ತೀವ್ರವಾಗ್ತಿರೋವಾಗಲೇ ಕೇಂದ್ರ ಸರ್ಕಾರಕ್ಕೆ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಬಾಂಗ್ಲಾ ಮತ್ತು ಭಾರತದ ನಡುವಿನ ರಾಜಕೀಯ ಪರಿಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸಿದ ವರದಿಯನ್ನ ಸಲ್ಲಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಆಗ್ತಿರುವ ಬೆಳವಣಿಗೆಗಳಿಂದ ಭಾರತಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನೋ ಬಗ್ಗೆ ಸಂಪೂರ್ಣವಾದ ವರದಿಯನ್ನ ತರೂರ್ ಅಧ್ಯಕ್ಷತೆ ಸಮಿತಿ ನೀಡಿದ್ದು ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕಂತ ಸಲಹೆ ನೀಡಿದೆ. 1971ರ ರೀತಿಯಲ್ಲೇ ಬಾಂಗ್ಲಾದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ಕೆಟ್ಟ ಸ್ಥಿತಿಗೆ ಬಂದಿದೆ. ಇಸ್ಲಾಮಿಸ್ಟ್ ಶಕ್ತಿಗಳ ಪುನರುಜ್ಜೀವನ ಬಾಂಗ್ಲಾದಲ್ಲಿ ಹೆಚ್ಚಾಗುತ್ತಿದೆ. ಬಾಂಗ್ಲಾದೇಶದ ಕೆಟ್ಟ ಸ್ಥಿತಿಯನ್ನೇ ಚೀನಾ, ಪಾಕಿಸ್ತಾನ ಬಂಡವಾಳ ಮಾಡಿಕೊಂಡಿವೆ. ಭಾರತದ ಗಡಿ ವಿಚಾರದಲ್ಲಿ ಬಾಂಗ್ಲಾದೇಶದ ಯುವಕರನ್ನ ಚೀನಾ, ಪಾಕಿಸ್ತಾನ ಅಸ್ತ್ರ ಮಾಡಿಕೊಂಡು ಎತ್ತಿಕಟ್ಟುತ್ತಿವೆ. ಗಡಿಯಲ್ಲಿ ಹಂತ ಹಂತವಾಗಿ ಚೀನಾ, ಪಾಕ್ ಪ್ರಭಾವ ಹೆಚ್ಚಿಸಿಕೊಳ್ಳುತ್ತಿವೆ. ಬಾಂಗ್ಲಾದಲ್ಲಿ ಭಾರತದ ಪ್ರಭಾವವನ್ನ ಎರಡೂ ದೇಶಗಳು ದುರ್ಬಲಗೊಳಿಸುತ್ತಿವೆ. ಭವಿಷ್ಯದಲ್ಲಿ ವ್ಯಾಪಾರ ವ್ಯವಹಾರಕ್ಕೂ ದೊಡ್ಡ ಸಮಸ್ಯೆ ಎದುರಾಗಲಿದೆ. ಭಾರತದ ಒಳಗೂ ಬಾಂಗ್ಲಾದಿಂದ ಸಮಸ್ಯೆಗಳು ಉಲ್ಬಣಿಸಬಹುದು. ಇದೆಲ್ಲ ಭಾರತಕ್ಕೆ ಸವಾಲಾಗ್ತಿದ್ದು ಆಳ ದೀರ್ಘಕಾಲದ ಸಮಸ್ಯೆ ಸೃಷ್ಟಿಸಲಿದೆ. ಹೀಗಾಗಿ ಬಾಂಗ್ಲಾ ಬೆಳವಣಿಗೆಗಳನ್ನ ಭಾರತ ನಿರಂತರವಾಗಿ ಗಮನಿಸಬೇಕು ಅಂತ ತರೂರ್ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಶಶಿ ತರೂರ್ ನೇತೃತ್ವದ ಸಂಸದೀಯ ಸ್ಥಾಯಿ ಸಮಿತಿ ವರದಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ, ವಿದೇಶಾಂಗ ಸಚಿವರಿಗೂ ತಲುಪಿದೆ. ಈಗ ಬಾಂಗ್ಲಾ ವಿಷಯದಲ್ಲಿ ಭಾರತ ಯಾವ ನಿರ್ಧಾರಕ್ಕೆ ಬರುತ್ತದೆ, ಶೇಖ್ ಹಸೀನಾರನ್ನ ಭಾರತ ಹಸ್ತಾಂತರ ಮಾಡುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.